ವಿಮಾನ ಟೇಕ್ ಆಫ್ ಆಗಿದೆ. 12:30ಕ್ಕೆ ಬಂದು ಇಳಿತಾರೆ. ಬಂದ ತಕ್ಷಣ SIT ಅರೆಸ್ಟ್ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಕೂಡ ಮ್ಯೂನಿಚ್ನಿಂದಲೇ ಬರ್ತಿದ್ದಾರೋ, ದುಬೈನಿಂದಲೇ ಬರ್ತಿದ್ದಾರೋ, ಎಲ್ಲಿಂದಲಾರು ಬರ್ತಿರ್ಲಿ, ಬಂಧನಕ್ಕೆ ಒಳಗಾದರೆ ಸಾಕು ಅಂತ ಹೇಳಿ ಇವತ್ತು ಇಡೀ ದಿನ ಹಾಸನದಲ್ಲಿ ಪ್ರತಿಭಟನೆ. ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಪುರುಷರು ಕೂಡ ಸೇರಿದ್ರು. ಬೇರೆ ಬೇರೆ ಸಂಘಟನೆಗಳಿಂದ ಪ್ರಗತಿಪರ ಚಿಂತಕರು, ಲೇಖಕರು, ಮಹಿಳಾ ಪರ ಸಂಘಟನೆಗಳು ಬಂಧನಕ್ಕೆ ಒಳಪಡಿಸಿ ತಪ್ಪಾಗಿರೋದು ನಿಜ ಅಂತ ಸಾಬೀತಾದರೆ ಶಿಕ್ಷೆಗೆ ಗುರಿಯಾಗಿಸಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ ಅಂದ ತಕ್ಷಣ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಪ್ರಾರಂಭ ಆಗಿದೆ. ಒಂದು ಕಡೆಯಲ್ಲಿ ಅವ್ರನ್ನ ಬಚಾವ್ ಮಾಡ್ಕೊಳ್ಳೋದು ಹೇಗೆ, ಮತ್ತೊಂದು ಕಡೆಯಲ್ಲಿ ಇದನ್ನ ಚುನಾವಣಾ ಅಸ್ತ್ರ ಆಗಂತೂ ಬಳಕೆ ಮಾಡ್ಕೊಂಡಿದ್ದಾಯ್ತು, ಮುಂದುವರಿಸೋದು ಹೇಗೆ, ಈ ರೀತಿಯಾದ ಚಿಂತನೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ, ಸರಿ ಮುಂದೇನಾಗಬಹುದು ಈ ಆಯಾಮದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ನನ್ನ ಜೊತೆ ಕಾಂಗ್ರೆಸ್ ವಕ್ತಾರರಾದ ಸೂರ್ಯ ಮುಕುಂದರಾಜ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರೆ ಉಷಾ ಮೋಹನ್ ಅವರಿದ್ದಾರೆ, ಹಾಗೆ ನಿವೃತ್ತ SP ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ, ವಕೀಲರಾದ ವಾಸುದೇವ್ ರಾವ್ ಅವರಿದ್ದಾರೆ, ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಅವರು. ಈ ಕ್ಷಣದ ಅಪ್ಡೇಟ್ ಅನ್ನ ಗಮನಿಸಬೇಡೋಣ. ಮೊದಲೇದಾಗಿ ಬೆಳಗಿನಿಂದ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸಿರ್ತೀರಿ ಪಿನ್ ಟು ಪಿನ್ ಡೀಟೇಲ್ಸ್. ಪ್ರಜ್ವಲ್ ರೇವಣ್ಣ ಅವರ ಈ ಜರ್ನಿ, ಮ್ಯೂನಿಚ್ನಿಂದ ಬೆಂಗಳೂರಿನ ಜರ್ನಿ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತಾ ಇದೆ. ಜರ್ಮನಿಯಿಂದ ಇದೀಗ ಭಾರತದತ್ತ ಸಂಸದ ಪ್ರಜ್ವಲ್ ರೇವಣ್ಣ ವಿಮಾನ ಹಾರ್ತಾ ಇದೆ. ಟೇಕ್ ಆಫ್ ಆಗಿ 3 ಗಂಟೆ ಸರಿಸುಮಾರು ಕಳೆದಿದೆ. ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ಅರೆಸ್ಟ್ ಮಾಡಲಿಕ್ಕೆ SIT ಟೀಮ್ ಕೂಡ ಸರ್ವಸನ್ನದ್ಧ. ಪಾಪ SIT ಅವರಂತೂ 23-24 ದಿನದಿಂದ ಒಂದು ಬ್ಯಾಚ್ ಪರ್ಮನೆಂಟ್ ಆಗಿ ಏರ್ಪೋರ್ಟ್ನಲ್ಲೇ ಉಳ್ಕೊಂಡ್ಬಿಟ್ಟಿದೆ. ದಿನ ಬೆಳಗ್ಗೆ ಹೋಗೋದು, ರಾತ್ರಿವರೆಗೂ ಕೂಡ ಯಾವೆಲ್ಲ ವಿಮಾನಗಳು ಬರುತ್ತೆ ಭಾರತಕ್ಕೆ ಮಾನಿಟರ್ ಮಾಡೋದು. ಎಷ್ಟು ಶ್ರಮ, ಎಷ್ಟು ಮ್ಯಾನ್ ಪವರ್. ಸರ್ಕಾರದಿಂದ ಸಂಬಳ ಕೊಡ್ತಿದ್ದಾರೆ, ಜನರ ತೆರಿಗೆ ದುಡ್ಡು, ಅದು ಇನ್ನೆಷ್ಟು ವೇಸ್ಟು. ಕಡೆಗೂ ಬರ್ತಿದ್ದಾರಂತೆ, ಬಂದ ತಕ್ಷಣ ಅರೆಸ್ಟ್ ಮಾಡಬೇಕು ಅನ್ನೋ ಸಿದ್ಧತೆ ಆಗಿದೆ. ಹಾಗಾದ್ರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರು ಬರ್ತಾ ಇದ್ದಾರೆ. ಇಲ್ಲಾಂದ್ರೆ ಕುಮಾರಸ್ವಾಮಿ ಅವರು ನಾಳೆ ಬೆಳಗ್ಗೆ ಬಂದು ಮತ್ತೆ ಪ್ರೆಸ್ ಮೀಟ್ ಮಾಡಿ ಅದಕ್ಕೂ ಬೈತಾರೆ ಎಲ್ರಿಗೂ. ಸೊ ಅದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಬಿಡಿ ಆ ವಿಕ್ಟ್ರಿನ. ಸೊ ಒಂದು ಇವತ್ತು ಪ್ರಜ್ವಲ್ ರೇವಣ್ಣ ಬರ್ತಾ ಇರೋವಂಥದ್ದು ಇದೆಯಲ್ಲ, ಇದನ್ನ ಅವರು ಚುನಾವಣೆ ಮುಗೀತು, ಕೇಂದ್ರ ಸರ್ಕಾರ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಧ್ಯಾನಕ್ಕೆ ಶರಣಾಗ್ತಾ ಇದ್ದಾರೆ. ಅವರು ಯಾರ ಕೈಗೂ ಸಿಗಲ್ಲ. ಇನ್ನ 2-3 ದಿವಸಕ್ಕೆ ಮತ ಎಣಿಕೆ ಪ್ರಾರಂಭ ಆಗುತ್ತೆ, ಎಲ್ಲರೂ ಆ ಕಡೆ ಬ್ಯುಸಿ ಆಗ್ತಾರೆ. ಸೊ ಇವರು ಪ್ರಜ್ವಲ್ ರೇವಣ್ಣ ಅವರು ಆರಾಮಾಗಿ 33 ದಿವಸಗಳ ಕಾಲ ವಿದೇಶ ಪ್ರಯಾಣವನ್ನು ಮುಗಿಸಿ ಈಗ ಎಲ್ಲ ತಣ್ಣಗಾದ್ಮೇಲೆ ದೇಶದಲ್ಲಿ ಪರ್ಸನಲ್ ಟ್ರಿಪ್. ಸೊ ಪರ್ಸನಲ್ ಟ್ರಿಪ್ಪು ಚುನಾವಣೆಗೆ ಮುಂಚೆನೆ ಫಿಕ್ಸ್ ಆಗಿತ್ತಂತೆ, ಈಗ ಬರ್ತಾ ಇದ್ದಾರೆ. ಸೊ ಇವತ್ತಾದ್ರೂ ಬರಲಿ, ನಾಳೆನಾದ್ರೂ ಬರಲಿ, ಇಲ್ಲ 10 ವರ್ಷ ಬಿಟ್ಕೊಂಡ್ಬಂದಿದ್ರು ಕೇಸೇ. ಸೊ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈ ನಮ್ಮ ದೇಶದಲ್ಲಿ ನೀವು ಛೋಟಾ ರಾಜನ್ನು, ದಾವೂದ್ ಇಬ್ರಾಹಿಂ ಇವತ್ತರೆಗೂ ಕರ್ಕೊಂಬರ್ಲಿಲ್ಲ. ಅವರು ವಿಜಯ್ ಮಲ್ಯ ಅವ್ರನ್ನೂ ಕರ್ಕೊಂಬರ್ಲಿಲ್ಲ. ಸೊ ಕೇಂದ್ರ ಸರ್ಕಾರ. ಸೊ ಕೇಂದ್ರ ಸರ್ಕಾರ ಇವತ್ತು ತುಂಬಾ ಏನು ಎಲ್ಲರೂ ನಮ್ ಕಂಡ್ರೆ ಭಯ ಬೀಳ್ತಾರೆ ಅಂತಿದ್ರಲ್ಲ, ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಕೇಂದ್ರ ಸರ್ಕಾರಕ್ಕೆ ಎದುರ್ಕೊಂಡು ಬರ್ತಾ ಇಲ್ಲ. ಸೊ ಇವ್ರು ಕರೆದಿದ್ದಕ್ಕೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ 48 ಗಂಟೆ ಒಳಗಡೆ ಬಾಪ ಅಂತ. ರಾಜ್ಯ ಸರ್ಕಾರ ಒಂದು ಲಿಮಿಟ್ ಇರುತ್ತೆ. ನೀವೇನೇ ಹೋಗ್ಬೇಕಾದ್ರೂ ಮತ್ತೆ ವಿದೇಶಾಂಗ ಮತ್ತೆ ಗೃಹ ಇಲಾಖೆ, ಕೇಂದ್ರ ಗೃಹ ಇಲಾಖೆಯ ನೆರವಿಲ್ದಂಗೆ ಹೋಗೋಕ್ಕಾಗಲ್ಲ. ಮಾಲ್ಗತ್ತಿ ಸಾಹೇಬ್ರು ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗುತ್ತೆ. ಯಾಕೆಂದ್ರೆ ಮುತ್ತಪ್ಪರೈ ಅವ್ರನ್ನೆಲ್ಲ ಕರ್ಕೊಂಬರ್ಬೇಕಾದ್ರೆ ಅವರೆಲ್ಲ ಟೀಮಲ್ಲಿ ಇರ್ತಾರೆ. ಸೊ ಅವ್ರನ್ನ ಯಾವ ರೀತಿ ಕರ್ಕೊಂಬಂದ್ರು ಏನು ಅದೆಲ್ಲ ಅವ್ರಿಗೆ ಗೊತ್ತಿದೆ. ಸೊ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಮನಸ್ಸನ್ನ ಮಾಡಿ ಈ ದೇಶಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಇದರಿಂದ ಡಿಪ್ರೆಷನ್ಗೆ ಹೋಗಿರೋ ಅಂತ ಮಹಿಳೆಯರ ಬಗ್ಗೆ ಅವ್ರು ಯೋಚನೆ ಮಾಡ್ತಿಲ್ಲ. ಸಮಾಧಾನದ ವಿಚಾರ ಅಂದ್ರೆ ಉಷಾ ಮೇಡಮ್, ಬಂದ ತಕ್ಷಣ SIT ಅವರು ಅರೆಸ್ಟ್ ಮಾಡ್ತಾರಂತೆ. ಆಗುತ್ತೋ ಇಲ್ಲೋ, ಹಂಗಾಗಬೇಕು ಅಂತ ಹೇಳಿ ಸಿದ್ಧ ಆಗಿದ್ದಾರೆ. ಇಲ್ಲಾಂದ್ರೆ ಏನಾಗ್ತಿದ್ ಗೊತ್ತಾ ಉಷಾ ಅವ್ರೆ, ಏರ್ಪೋರ್ಟ್ ನಲ್ಲಿ ಖಾಲಿ ಬಂದು ಅವರಿಗೆ ನಾಳೆ ಬೆಳಗ್ಗೆ ಹಾಜರಾಗ್ಲಿಕ್ಕೆ ಅವಕಾಶ ಇದ್ದಿದ್ರೆ ಬಹುಶಃ ಹಾರ, ತುರಾಯಿ, ಸೇಬಿನ ಹಾರ, ಮೆರವಣಿಗೆ, ಇನ್ನೇನೇನ್ ನೋಡೋದು ಬಾಕಿ ಇರ್ತಿತ್ತೋ ಗೊತ್ತಿಲ್ಲ. ಕೆಲಸ ಮಾಡಿ ಬಂದು 7 ದಿವಸಗಳಲ್ಲಿ ನಾನು ಬಂದು ಇದನ್ನ SIT ಮುಂಚೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಸೊ ಈಗ ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವಿಕ್ಟ್ರಿ ಕ್ರೆಡಿಟ್ ಅನ್ನ ಖಂಡಿತ ದೇವೇಗೌಡರು ಸರ್ ಅವರಿಗಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಿಗೆ ಹೇಳಲೇಬೇಕು. ಯಾಕಂದ್ರೆ
ಸುಮಾರು ದಿನಗಳ ನಂತರ ಪ್ರೆಸ್ ಮೀಟ್ ಮಾಡಿ ಕರೆಸ್ಕೊಳ್ತಾ ಇದ್ದಾರೆ. ಇದನ್ನ ಮೊದಲೇ ಮಾಡಬೇಕಾಗಿತ್ತು. ಒಂದು ಜವಾಬ್ದಾರಿಯುತ ಒಂದು ಪಕ್ಷದ ಸ್ಥಾನದಲ್ಲಿ, ಪಕ್ಷ ಬಿಟ್ಟುಬಿಡಿ, ಒಂದು ತಂದೆಯ ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಮತ್ತೆ ಒಂದು ಹಿತದೃಷ್ಟಿ, ಆ ಸಂತಸ್ತರ ಹಿತದೃಷ್ಟಿಯಿಂದ ಅವ್ರು ಕರೆಸ್ಬೇಕಾಗಿತ್ತು. ಅದನ್ನ ತಡವಾಗಿ ಮಾಡಿದ್ದಾರೆ. ಏನೋ ಪುಣ್ಯಾತ್ಮ ಇವತ್ತು ಕೋಡ್ ಆಫ್ ಕಂಡಕ್ಟು ಅಂದರೆ ಇವತ್ತಿಗೆ ಚುನಾವಣೆಯ ಪ್ರಚಾರಗಳು ಮುಕ್ತಾಯವಾಗುತ್ತೆ 6 ಗಂಟೆಗೆ. ಈ ಟೈಮಲ್ಲಿ ಅವ್ರು ಬರ್ತಿರೋದು ಒಂದು ರೀತಿಯ ಒಂದು ಪ್ರೊವೋಕ್ಡ್ ಏನ್ ಹೇಳ್ತಾರೆ ಸ್ಟ್ರಾಟಜಿ ಅಂತಾನೂ ನಾವು ಹೇಳ್ಬೋದು. ಒಂದ್ ನಿಮಿಷ ಅಲ್ಲಿಗೆ ಬರಕ್ ಮುಂಚೆ ಪೊಲಿಟಿಕಲ್ ಮಾತುಗಳು ಮುಂದುವರಿಲಿ ಅಂತಾನೆ ಅಲ್ಲಿಗೆ ಹೋಗಿಲ್ಲ ಸರ್. ಬರ್ತೀನಿ. ಈ ರೀತಿ ಒಂದು ಕೇಂದ್ರದಲ್ಲಿ ಯಾವ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದಾರೋ ಎಲ್ಲವೂ ಸಹ ತನಿಖೆ ಆಗ್ಲೇಬೇಕು. ಸೊ ಆ ಒಂದು ಸ್ಟ್ರಾಟಜೀಸ್ಗಳನ್ನ ಇಲ್ಲೂ ಪ್ಲೇ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಪಾಸ್ಪೋರ್ಟ್ಗಳನ್ನ ಸೀಸ್ ಮಾಡೋದಕ್ಕೆ ನಿಮ್ಗೆ ಸಮಯ ತಗೊಳ್ತೀರಾ. ಮತ್ತೆ ಈಗ ನಾನು ಉದಾಹರಣೆಗೆ ಹೇಳ್ತೀನಿ, ಒಂದು 5-6 ಒಂದು ಸಣ್ಣ ಕೇಸ್ ಇರುವಂತಹ ಪಾಸ್ಪೋರ್ಟ್ಗಳನ್ನೇ ಸ್ಟಾಪ್ ಮಾಡ್ತಾರೆ, ಸೀಸ್ ಮಾಡ್ತಾರೆ. ಅವ್ರನ್ನ ವಿದೇಶಕ್ಕೆ ಹೋಗುವಂತಹ ಸಂದರ್ಭಗಳು ಇರೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಇವ್ರ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿ ಯಾವಾಗಲೂ ಮಾಡಬೇಕಾಗಿತ್ತು. ಸೊ ಅದನ್ನು ಸಹ ತಡ ಮಾಡ್ತಾರೆ. ಈ ಕಡೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಇಲ್ಲಿಂದ ಪತ್ರಗಳನ್ನ ಬರೀತಾರೆ, ಯಾವ ರೀತಿ ನೀವು ನಮಗೆ ಸಹಾಯ ಮಾಡಿ ಅಂತ ಹೇಳಿ. ಸೊ ಇವೆಲ್ಲ ಆದ್ಮೇಲೆ ಈಗ ಬರ್ತಿದ್ದಾರೆ. ಸೊ ನಾನು ನಿಮ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ನಮ್ಮ ತೆರಿಗೆ ಹಣ ಪಾಪ ಎಷ್ಟು ಅವರು ಈಗ ಏರ್ಪೋರ್ಟ್ ಅಲ್ಲಿ ಹೋಗಿ ಒಂದು SIT ಕಮಿಟಿ ಒಂದು ರಚನೆ ಆಗಿ ಅವ್ರನ್ನಲ್ಲಿ ಇದ್ದು ಅವರ ಕೆಲಸ ಮಾಡ್ತಿದ್ದಕ್ಕೆ ಪೋಲ್ ಆಗ್ತಿದೆಲ್ಲ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡುವಂತ ವಿಚಾರಗಳು ಸಾಕಷ್ಟಿದಾವೆ, ಇವುಗಳಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಾವು 1-1.5 ತಿಂಗಳಿಂದ ಈ ಒಂದು ನಾಲಾಯಕ ಕೆಲಸಕ್ಕೆ ನಾವು ಚರ್ಚೆ ಮಾಡ್ತಾ ಇದೀವಿ. ಅದು ಬಹಳ ಬೇಸರದ ಸಂಗತಿ. ನಮ್ಮ ಒಂದು ತೆರಿಗೆ ಹಣ, ಒಂದು ಅಭಿವೃದ್ಧಿ ಈ ರೀತಿ ಆಗ್ಬೇಕು. ಯಾರು ಒಬ್ಬ ಮಾಡಿರುವಂತಹ ಒಂದು ಸಾರಿ ಟು ಸೇ ಅಂತ ಕೆಲಸಗಳಿಗೋಸ್ಕರ ಇವತ್ತು ಎಷ್ಟು ಸಂತ್ರಸ್ತೆಯರು ಬಲಿಯಾಗಿದ್ದಾರೆ. ಅವ್ರನ್ನ ಹಿಡ್ಕೊಂಡು ಬರೋದಕ್ಕೆ ಇಡೀ ರಾಜ್ಯ ನಾವು ಕಾಯ್ತಾ ಇದೀವಿ ಅಂತ ಎಂತ ಗನಂದಾರಿ ಕೆಲಸ ಮಾಡಿರ್ಬೇಕು. ಗನಂದಾರಿ ಕೆಲಸ ಅದ್ರ ಫಲ ಅನುಭವಿಸಲೇಬೇಕು. ತಪ್ಪು ಮಾಡಿದ್ರೆ ನೋಡಿ, ಸಂಸದರ ಆ ತನಿಖೆ ಬಗ್ಗೆನೂ ಮಾತನಾಡೋಣ. ಹೋಗುವಾಗ ಸಂಸದರಾಗಿ ಪರ್ಸನಲ್ ಟ್ರಿಪ್ಗೆ ಹೋಗಿದ್ರಂತೆ, ಬರ್ತಿರೋದು ಒಬ್ಬ ಆರೋಪಿಯಾಗಿ. ದ ಡ್ಯಾಮೇಜ್ ಫಾರ್ ಹಿಸ್ ಪೊಲಿಟಿಕಲ್ ಕೆರಿಯರ್, ಅದು ಇನ್ನೇನೇ ತೇಪೆ ಹಚ್ಚೋ ಪ್ರಯತ್ನ ಆಗುತ್ತೋ ಅಥವಾ ತಪ್ಪಿತಸ್ಥ ಅಂತ ಸಾಬೀತಾಗಿ ಜೈಲು ಶಿಕ್ಷೆ ಅನುಭವಿಸೋಗಾಗುತ್ತೋ ಸೆಕೆಂಡರಿ. ಬಟ್ ಈಗ ವಾಪಸ್ ಬರೋ ಹೊತ್ತಿಗೆ ಯಾವ ರಾಜಾರೋಷವಾಗಿ ತಲೆ ಎತ್ಕೊಂಡು ಹೋಗಿದ್ರು, ಅದು ಕಳ್ತನದಿಂದ ಹೋಗಿದ್ರು ಅದು ಬೇರೆ ಪ್ರಶ್ನೆ. ಬಟ್ ಅವ್ರು ಹೇಳ್ತಿರೋ ಪ್ರಕಾರನೇ ನಾವು ನಂಬೋದಾದ್ರೆ ಪರ್ಸನಲ್ ಟ್ರಿಪ್ಪಿಗೆ ಯಾವ ರೀತಿ ತಲೆ ಎತ್ಕೊಂಡು ಎದೆ ಒಬ್ಬಿಸ್ಕೊಂಡು ಹೋಗಿದ್ರು, ವಾಪಸ್ ಅಂತೂ ಹಂಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಡ್ಯಾಮೇಜ್ ಯಾವ ಲೆವೆಲ್ಗೆ ಆಗಿದೆ ಅವ್ರ ಕೆರಿಯರ್ಗೆ, ಪೊಲಿಟಿಕಲ್ ಕೆರಿಯರ್ಗೆ. ಪತ್ರಕರ್ತನಾಗಿ ತಮಗೂ ಗೊತ್ತಿರ್ತದೆ, ನಾನು ಕೂಡ ಅದೇ ಪಾಲಿಸಿನ ಅಳವಡಿಸ್ಕೊಳ್ಳೋದು. ರಾಜಕಾರಣಿಗಳ ಮಾತನ್ನ ನೆವರ್ ಟೇಕ್ ಆನ್ ದ ಫೇಸ್ ವ್ಯಾಲ್ಯೂ. ಈಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ನೋಡಿ, ಒಂದು ಹೇಯ ಕೃತ್ಯದ ಆಪಾದನೆಯನ್ನು ಹೊತ್ತಂತ ಒಬ್ಬ ಸಂಸದ ಆಗಿರಲಿ, ಅದು ಸೆಕೆಂಡ್ರಿ. ಬಟ್ ನಾವು ಈಸ್ ಅನ್ ಆರೋಪಿ, ಅಕ್ಯೂಸ್ಡ್. ಅದು ಒಂದು ಹೇಯ ಕೃತ್ಯ. ಇಟ್ಸ್ ವೆರಿ ಎಕ್ಸ್ಟ್ರೀಮ್ಲಿ ಡ್ಯಾಮೇಜಿಂಗ್ ಚಾರ್ಜಸ್ ಇವೆಲ್ಲ. ಅದನ್ನು ಹೊತ್ತುಕೊಂಡಂಥ ಮನುಷ್ಯ ಎಷ್ಟು ಪ್ರಬುದ್ಧತೆಯನ್ನು ತೋರಿಸ್ಬೇಕು ಒಬ್ಬ ಸಂಸದನಾಗಿ. ಅಕಸ್ಮಾತ್ ಇಲ್ಲೇ ಇದ್ದು ಹೋಗಿರಲಿ, ನಿಮ್ಮ ಏನೋ ಖಾಸಗಿ ಕಾರ್ಯಕ್ರಮ ಇದ್ದಿತ್ತು, ಒಂದು ನಿಮ್ಗೆ ಗೊತ್ತಾಯ್ತಲ್ಲ ಇಲ್ಲಿ ಒಂದು ನಿಮ್ಮ ಮೇಲೆ ಆಪಾದನೆ ಬಂದಿದೆ ಅಂತ. ಒಬ್ಬ ಜವಾಬ್ದಾರಿಯೊಬ್ಬ ರಾಜಕಾರಣಿಯಾಗಿ, ಒಬ್ಬ ಜವಾಬ್ದಾರಿಯೊಬ್ಬ ಜನನಾಯಕನಾಗಿ ಬಂದು ಇಲ್ಲಿ ತನಿಖೆಗೆ ಒಳಪಟ್ಟು ಅರೆಸ್ಟ್ ಆಗಿ ಬೇಲ್ ಸಿಗುತ್ತೆ. ಅದು ಬೇಕೇ. ಫಾರಿನ್ ಹೋಗಿ 3-4 ದಿನ ಅವ್ರಿಗೆ ಗಮನಕ್ಕೆ ಇರ್ಲಿಲ್ಲ ಅಂತ ಹಿಂಗೆಲ್ಲ ಆಗಿದೆ ಅಂತ. ಈಗ ನೋಡಿ, ಡ್ಯಾಮೇಜು ಬಿಡಿ, ಅದು ರಾಜಕೀಯ ಚರ್ಚೆ ಬೇರೆ ವಿಚಾರ. ಡ್ಯಾಮೇಜ್ ಮ್ಯಾಕ್ಸಿಮಮ್ ಆಗಿದ್ದು ಯಾರಿಗೆ? ತನ್ನ ಸ್ವಂತಕ್ಕೆ ತಾನೆ, ತನ್ನ ಕುಟುಂಬಕ್ಕೆ ತಾನೆ, ತನ್ನ ಪಕ್ಷಕ್ಕೆ ತಾನೆ. ಇಷ್ಟು ಕೂಡ ಪ್ರಬುದ್ಧತೆ ಇಲ್ಲದೆ ಹೋದ್ರೆ ರಾಜಕಾರಣದಲ್ಲಿ ಇಂಥವ್ರು ಮಾಡೋದೇನು? ಆಮೇಲೆ ಈ ಅಪ್ರಬುದ್ಧತೆ ಮುಂದುವರಿದ ಭಾಗ ನೋಡಿ. ಇವತ್ತು ಅದೇನೋ ವಾಮಾಚಾರ ಮಾಡ್ತಾರಂತೆ, ಪೂಜೆ ಮಾಡ್ತಾರಂತೆ, ಪ್ರಾಣಿ ಬಲಿ ಕೊಡ್ತಾರಂತೆ. ಇವೆಲ್ಲ ವೈಜ್ಞಾನಿಕ ಮನಸ್ಥಿತಿ, ಸಾಂವಿಧಾನಿಕ ವಿಚಾರಗಳೆಲ್ಲ ಇವಿಲ್ಲ. ಅದ್ರ ಜೊತೆಲಿ ಅಕಸ್ಮಾತ್ ಇನ್ನೊಂದು ಆಪಾದನೆ ಇದೆ, ಕುಟುಂಬ ಮತ್ತು ಪ್ರಜ್ವಲ್ ರೇವಣ್ಣ ಸಂಪರ್ಕದಲ್ಲಿ ಇದ್ರ 1 ತಿಂಗಳು ಗಟ್ಟಲೆ ಅಂತ ಹೇಳಿ. ಹಾಗಿರೋದಾದ್ರೆ ಇನ್ನೂ ಒಂದು ಗಂಭೀರವಾದ ವಿಚಾರ. ನಿಜ, ಇಡೀ ಕುಟುಂಬನೇ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತ ಒಂದು ಈ ರಾಜ್ಯದಲ್ಲಿ ತನ್ನದೇ ಆದ